ಡಿ.ಕೆ. ಶಿವಕುಮಾರ್ ತಮ್ಮ ಸ್ವಂತ ತಮ್ಮನನ್ನೇ ಗೆಲ್ಲಿಸಿಕೊಳ್ಳಲಾಗಲಿಲ್ಲ. ಈ ಒಂದು ಸಿಎಂ ರೇಸ್ಗೆ ಬ್ರೇಕ್ ಹಾಕಿದರು. ಹನಿ ಟ್ರ್ಯಾಪ್ ಸ್ಟೇಟ್. ನಟಿ ರನ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಗೃಹ ಸಚಿವರ ಹೆಸರು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಲ್ಲಿ ಥಳಕ್ ಹಾಕೊಳ್ಳುತ್ತೆ. ಅವರಿಗೆ ಕನ್ನಡದ ಧ್ವಜವನ್ನು ಕೊಡ್ತಾರೆ, ಕಪ್ಪನ್ನು ತಾವಿಸ್ಕೊಳ್ತಾರೆ, ಕಪ್ಪಗೊಂದು ಕಿಸ್ ಕೊಡ್ತಾರೆ. ಸ್ಟಿಲ್ ಅದನ್ನು ತಗೊಂಡೋಗಿ ಹೈಕಮಾಂಡ್ ಅಂಗಳಕ್ಕೆ ಬಿಡ್ತಾರೆ. ಒಟ್ಟಾರೆ ಇದೆಲ್ಲವೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸಿಗೆ ಬ್ರೇಕ್ ಹಾಕ್ತಾ ಇದೆಯಾ? ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜಕಾರಣದಲ್ಲಿ ಅತಿ ದೊಡ್ಡ ಹೆಸರು ಡಿ.ಕೆ. ಶಿವಕುಮಾರ್. ಪ್ರಸ್ತುತ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಮಹದಾಸೆ, ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವುದಂತೂ ಸತ್ಯ. ಕಣ್ಣಿಟ್ಟಿರೋದಷ್ಟೇ ಅಲ್ಲ, ಖಂಡಿತವಾಗಿಯೂ ನಾನು ಮುಖ್ಯಮಂತ್ರಿ ಆಗತೇನೆ ಅನ್ನುವಂಥ ಮಹದಾಸೆ ಡಿ.ಕೆ. ಶಿವಕುಮಾರ್ ಅವರು. ಎಸ್, ಡಿ.ಕೆ. ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಕೇಪಬಿಲಿಟೀಸ್, ಅರ್ಹತೆ ಇದೆ, ನೋ ಡೌಟ್. ಅವರ ಪರಿಶ್ರಮದಿಂದಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನವನ್ನು ಗೆದ್ದಿದ್ದು, ಅದರ ಮುಖಾಂತರ ಅಧಿಕಾರ ಗದ್ದುಗೆಯನ್ನು ಹಿಡಿದಿದೆ. ಡಿ.ಕೆ. ಶಿವಕುಮಾರ್ 136 ಸ್ಥಾನವನ್ನು ತಂದ ನಂತರದಲ್ಲಿ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿದರು. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತಹ ಬೆಂಬಲಕ್ಕಿಂತ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ಪರವಾಗಿ ಹಲವಾರು ಶಾಸಕರ ಒಲವಿತ್ತು. ಹೈಕಮಾಂಡ್ ಕೂಡ ಅವರ ಕಡೆಯ ಒಲವನ್ನು ತೋರಿಸ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದರು, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದರು. ಆದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಇದು 2.5 ವರ್ಷದ ಅಧಿಕಾರ ಹಂಚಿಕೆಯ ಸೂತ್ರ, 2.5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ತದನಂತರದಲ್ಲಿ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಆವಾಗವಾಗ ಈ ಥರದ ಸುದ್ದಿ ಬರ್ತಾ ಇರುತ್ತೆ. ಆದರೆ ಎಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ, ಬಾಯಿ ಬಿಚ್ಚಿಲ್ಲ. ಅದಕ್ಕೋಸ್ಕರನೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾದು ನೋಡುವಂತಹ ತಂತ್ರವನ್ನು ಅನುಸರಿಸಿದ್ದಾರೆ, ಬಹಳ ಸೈಲೆಂಟ್ ಆಗಿದ್ದಾರೆ. ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಕನಸಿಗೆ ಬ್ರೇಕ್ ಬಿದ್ದಿದ್ದು ಸುಳ್ಳಲ್ಲ. ಅವರನ್ನು ಸೈಲೆಂಟ್ ಮಾಡಿಸ್ತು. ಅವರ ಸಿಎಂ ಕುರ್ಚಿಯ ರೇಸ್ಗೆ ಬ್ರೇಕ್ ಹಾಕಿದಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು, ಘಟನೆಗಳು ಅದು ಯಾವುದು ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಡೆವಲಪ್ಮೆಂಟ್ ನಂಬರ್ 1, ಡಿ.ಕೆ. ಶಿವಕುಮಾರ್ ಅವರ ಸಿಎಂ ರೇಸ್ಗೆ ಬ್ರೇಕ್ ಹಾಕಿದಂತಹ ಮೊದಲ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ನಂಬರ್ 1, ದಾಟ್ ಈಸ್ 2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ಸ್. ಡಿ.ಕೆ. ಶಿವಕುಮಾರ್ ಅವರ ಸ್ವಂತ ತಮ್ಮ ಡಿ.ಕೆ. ಸುರೇಶ್ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನೊಪ್ಪಬೇಕಾಗತ್ತೆ. ಕನಕಪುರದ ಬಂಡೆ, ರಾಜ್ಯದ ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅಂತೆಲ್ಲ ಬಿರುದಾಂಕಿತರಾಗಿರುವಂತಹ ಡಿ.ಕೆ. ಸಾಹೇಬರು ತಮ್ಮ ಸ್ವಂತ ತಮ್ಮನನ್ನೇ ಗೆಲ್ಲಿಸಿಕೊಳ್ಳಲಾಗಲಿಲ್ಲ. ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ 2.5 ಲಕ್ಷ ಮತಗಳ ಅಂತರದಲ್ಲಿ ಡಿ.ಕೆ. ಸುರೇಶ್ ಸೋಲನ್ನೊಪ್ಪಬೇಕಾಗತ್ತೆ. ದಿಸ್ ಇಸ್ ಅ ಫಸ್ಟ್ ಥಿಂಗ್. ಇದು ಮೊದಲ ಬೆಳವಣಿಗೆ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ರೇಸ್ಗೆ ಬ್ರೇಕ್ ಹಾಕಿದಂಥದ್ದು. ಇನ್ನು ಎರಡನೇ ವಿಚಾರ, ದಲಿತ ನಾಯಕರ ಮೀಟಿಂಗ್. ದಲಿತ ನಾಯಕರಾದಂತಹ ಗೃಹ ಸಚಿವರು ಡಾಕ್ಟರ್ ಜಿ. ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಂದಷ್ಟು ಜನ ಪ್ರತ್ಯೇಕವಾದಂತಹ ಮೀಟಿಂಗ್ಸ್ ಮಾಡ್ತಾ ಇದ್ರು. ಇದು ಡಿ.ಕೆ. ಅವರ ಕೆಂಗಣ್ಣಿಗೆ ಗುರಿಯಾದರು ಇವರೆಲ್ಲರೂ. ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾಗಿ ಪ್ರತ್ಯೇಕವಾದಂತಹ ಸಭೆಗಳನ್ನು ದಲಿತ ನಾಯಕರು ಮಾಡಬಾರ್ದು ಅಂತ ಪದೇ ಪದೇ ಎಚ್ಚರಿಕೆಯನ್ನು ಕೊಟ್ಟರು. ಅವರು ಕೇರ್ ಮಾಡಲಿಲ್ಲ. ಸ್ಟಿಲ್ ಅದನ್ನು ತಗೊಂಡೋಗಿ ಹೈಕಮಾಂಡ್ ಅಂಗಳಕ್ಕೆ ಬಿಡ್ತಾರೆ. ಹೈಕಮಾಂಡ್ ಗಮನಕ್ಕೆ ತರ್ತಾರೆ, ಈ ಥರ ದಲಿತ ನಾಯಕರು ಪ್ರತ್ಯೇಕವಾದಂತಹ ಸಭೆಯನ್ನು ಮಾಡ್ತಾ ಇದ್ದಾರೆ ಅಂತ. ಈ ರೀತಿಯಾದಂಥ ದಲಿತ ನಾಯಕರ ಸಭೆಗೆ ಹೈಕಮಾಂಡ್ ಕೊಕ್ಕಾಕತ್ತೆ. ಈ ರೀತಿಯಾಗಿ ತಾವು ಮೀಟಿಂಗ್ಸ್ಗಳನ್ನು ಮಾಡಬಾರ್ದು ಅಂತ ದಲಿತ ನಾಯಕರಿಗೆ ಎಚ್ಚರಿಕೆಯನ್ನು ಕೊಡುತ್ತೆ ಹೈಕಮಾಂಡ್. ಅಗೈನ್ ಅಲ್ಲಿ ದಲಿತ ಸಮುದಾಯದ ಪ್ರಬಲ ನಾಯಕರ ಕೆಂಗಣ್ಣಿಗೆ ಡಿ.ಕೆ. ಶಿವಕುಮಾರ್ ಗುರಿಯಾಗ್ತಾರೆ. ದಲಿತ ಸಮುದಾಯದ ದಲಿತ ನಾಯಕರ ಪ್ರಬಲವಾದಂತಹ ವಿರೋಧ ಡಿ.ಕೆ. ಶಿವಕುಮಾರ್ ಕಟ್ಕೊಳ್ತಾರೆ. ಎರಡನೇ ಘಟನೆ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಸಿಎಂ ರೇಸ್ಗೆ ಬ್ರೇಕ್ ಹಾಕಿದಂಥದ್ದು. ಇನ್ನು ಮೂರನೇ ಘಟನೆ, ಸಚಿವ ಕೆ.ಎನ್. ರಾಜಣ್ಣ ಅವರ ಹನಿ ಟ್ರ್ಯಾಪ್ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಚಿವ ಕೆ.ಎನ್. ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಇನ್ಫ್ಯಾಕ್ಟ್ ವಿಧಾನಸಭೆಯಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಈ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಬಹಳಷ್ಟು ವಿರೋಧ ಆಗುತ್ತೆ. ವಿರೋಧ ಪಕ್ಷದ ನಾಯಕರುಗಳೇ ಸಚಿವ ರಾಜಣ್ಣ ಅವರ ಜೊತೆ ಸೇರ್ತಾರೆ. ಕೆ.ಎನ್. ರಾಜಣ್ಣ ಅವರು ಹನಿ ಟ್ರ್ಯಾಪ್ ವಿಚಾರವನ್ನು ಬೊಟ್ಟು ಮಾಡಿ ತೋರಿಸಿದ್ದಂಥದ್ದು, ಮಹಾನಾಯಕ ಅಂತ ಹೇಳಿದಂಥದ್ದು, ಡೈರೆಕ್ಟ್ಲಿ ಟಾರ್ಗೆಟ್
ಡಿ ಕೆ ಶಿವಕುಮಾರ್ ಆಗಿದ್ರು. ಅವರ ಅಷ್ಟು ಆರೋಪಗಳು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲಿತ್ತು. ಹನಿ ಟ್ರಾಪ್ ವಿಚಾರವಾಗಿ ಕೆ ಎನ್ ರಾಜಣ್ಣ ಮಾಡಿದಂಥದ್ದು. ಇಷ್ಟೆಲ್ಲವೂ ಆರೋಪಗಳು ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದ್ದಂಥ ಕಾರಣ ಒನ್ಸ್ ಅಗೇನ್ ಮೂರನೇ ಘಟನೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ರೇಸ್ ಸ್ಪೀಡ್ ಅನ್ನ ಕಡಿಮೆ ಮಾಡಿತು. ಇನ್ನು ನಾಲ್ಕನೇ ವಿಷಯ, ದೇಶ ಮಟ್ಟದಲ್ಲಿ ಬಹಳಷ್ಟು ಚರ್ಚೆ ಆಯಿತು. ನಟಿ ರನ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿ ಜೈಲು ಪಾಲಾಗ್ತಾರೆ. ಈ ಒಂದು ಪ್ರಕರಣದಲ್ಲಿ ಹಲವಾರು ಪ್ರಭಾವಿ ರಾಜಕಾರಣಿಗಳ ಹೆಸರು ತಳಕು ಹಾಕೊಳ್ಳುತ್ತೆ. ಅದರಲ್ಲಿ ಮೊದಲ ಹೆಸರು ಬರುವಂಥದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು. ಗೃಹ ಸಚಿವರ ಹೆಸರು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತಳಕು ಹಾಕೊಳ್ಳುತ್ತೆ. ಇದೆಲ್ಲದರ ನಡುವೆ ಅವರ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಮೇಲೆ ಇಡಿ ದಾಳಿ ನಡೀತಾ ಇರುತ್ತೆ. ಈ ಮಧ್ಯದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮೀಡಿಯಾಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆ ಬೈಟ್ ನೋಡ್ಕೊಂಬನ್ನಿ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ, ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವ್ರೇನು ಯಾರು ಇಲ್ಲಿಗೆಲ್ಲ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ, ಯಾರು ಎನ್ಕರೇಜ್ ಮಾಡ್ತಾರ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡ್ತಾರೆ, ಏನು ಅಭ್ಯಂತರ ಇಲ್ಲ. ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್, ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್. 8 ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ. ಎಸ್, ನೋಡಿದ್ರಲ್ಲ ಬೈಟನ್ನ. ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಟಿ ರನ್ಯಾ ರಾವ್ಗೆ 15 ಲಕ್ಷದಿಂದ 25 ಲಕ್ಷ ರೂವರೆಗೂ ಕೊಟ್ಟಿರಬಹುದು ಅಷ್ಟು ರೂಪಾಯಿಗಳನ್ನು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಬರ್ತಾರೆ. ಎ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಇದು ಎಲ್ಲೋ ಒಂದು ಕಡೆ ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಅವರ ಮೇಲೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುನಿಸಿಕೊಳ್ಳುವಂತಹ ಪ್ರಸಂಗ ಎದುರಾಗುತ್ತೆ. ಇದು ಬೇಕಂತ ಹೇಳಿದ್ರು ಅಥವಾ ಬಾಯಿ ತಪ್ಪು ಹೇಳಿದ್ರು ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದಕ್ಕೆ ಸ್ವತಃ ಅವರ ಸ್ವಪಕ್ಷದವರಿಂದಲೇ ಒಂದಷ್ಟು ಅಸಮಾಧಾನ ವ್ಯಕ್ತ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ. ಒನ್ಸ್ ಅಗೇನ್ ಈ ಒಂದು ರನ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಡಿ ಕೆ ಶಿವಕುಮಾರ್ ಅವರ ರೇಸ್ಗೆ ಬ್ರೇಕ್ ಹಾಕತ್ತೆ. ಇನ್ನು 5ನೇ ವಿಚಾರ, ಇತ್ತೀಚೆಗೆ ಆದಂತಹ ಒಂದು ಘಟನೆ. 18 ವರ್ಷಗಳ ಬಳಿಕ ಆಫ್ಟರ್ 18 ಇಯರ್ಸ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು IPL ಟ್ರೋಫಿಯನ್ನು ತನ್ನದಾಗಿಸಿಕೊಳ್ಳುತ್ತೆ. ಈ ವಿಚಾರವಾಗಿ 18 ವರ್ಷಗಳ ಬಳಿಕ IPL ಟ್ರೋಫಿ ಗೆದ್ದಂತಹ RCB ಖುಷಿ ಪಟ್ಟಂಥವರು ಎಲ್ಲರೂ, ಆದರೆ ಹೆಚ್ಚಿನ ಖುಷಿ ಪಟ್ಟಂಥವರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ಕೋರ್ಟ್ ಮುಗಿಸ್ಕೊಂಡು ತಾವೇ HAL ಏರ್ಪೋರ್ಟ್ಗೆ ಹೋಗ್ತಾರೆ. ಆಟಗಾರರನ್ನು ರಿಸೀವ್ ಮಾಡ್ಕೊಳ್ತಾರೆ, ಅವರಿಗೆ ಕನ್ನಡದ ಧ್ವಜವನ್ನು ಕೊಡ್ತಾರೆ, ಕಪ್ಪನ್ನು ತಾವಿಸ್ಕೊಳ್ತಾರೆ, ಕಪ್ಪಗೊಂದು ಕಿಸ್ ಕೊಡ್ತಾರೆ. ಇದೆಲ್ಲದರ ಜೊತೆಗೆ ಅವರ ಮುಂದಾಳತ್ವದಲ್ಲಿ ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಅವರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಅಭಿನಂದನಾ ಸಮಾರಂಭವನ್ನು ತಪ್ಪದೆ ಮಿಸ್ ಮಾಡದೆ ಅಟೆಂಡ್ ಮಾಡ್ತಾರೆ. ಹೊರಗಡೆ 11 ಜನರ ಸಾವಾಗಿದ್ರು ಕಾಲ್ತುಳಿತ ಪ್ರಕರಣದಲ್ಲಿ. ಲೆಕ್ಕಿಸದೆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಯಶಸ್ವಿಯಾಗಿ ಮುಗಿಸಿದ್ರು ಡಿ ಕೆ ಶಿವಕುಮಾರ್ ಅವರು. ತದನಂತರದಲ್ಲಿ ಮೃತರ ಮನೆಗಳಿಗೆ ಹೋಗಿ ಸಾಂತ್ವನವನ್ನು ಹೇಳಿ ಅಲ್ಲಿಯೂ ಕೂಡ ಕಣ್ಣೀರು ಹಾಕ್ತಾರೆ ಮಾನ್ಯ ಡಿ ಕೆ ಸಾಹೇಬರು. ಸಾವಿನ ಮನೆಯಲ್ಲಿ ಸಹಜವಾಗಿ ದುಃಖ ಆಗುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ರಲ್ಲಿ ನಿಜವಾಗ್ಲೂ ಅರ್ಥ ಇದೆ. ಆದರೆ 11 ಜನರ ಸಾವಿಗೆ ಯಾರು ಹೊಣೆ ಅಂತ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರಿಂದ ಯಾವ ಉತ್ತರವೂ ಬರಲಿಲ್ಲ. ಇದೆಲ್ಲೋ ಒಂದು ಕಡೆ ಜನರ ಅಸಮಾಧಾನಕ್ಕೆ ಕಾರಣವಾಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಸ್ವತಃ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಸ್ವಪಕ್ಷದ ಹಲವರು ಈ ಒಂದು ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ವಿರೋಧ ಮಾಡ್ತಾರೆ. ಹೈಕಮಾಂಡ್ ಕೂಡ ಗರಂ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡೆಗೆ. ಒನ್ಸ್ ಅಗೈನ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಠಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಯ್ತು. ಒಂದೆಡೆ ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡುವಂಥವರಲ್ಲ. ನಾನೇ 5 ವರ್ಷ CM ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಜೊತೆಗೆ ದಲಿತ ಸಮಾಜದ ಪ್ರಬಲ ನಾಯಕರ ವಿರೋಧ, ಈ ಒಂದು 11 ಜನರ ಕಾಲ್ತುಳಿತದಲ್ಲಿ ಉಂಟಾದಂತಹ ಸಾವು, ಒಟ್ಟಾರೆ ಇದೆಲ್ಲವೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸಿಗೆ ಬ್ರೇಕ್ ಹಾಕ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಅವರು ಯಾಕೆ ಸೈಲೆಂಟ್ ಆಗ್ತಾರೆ? ರಿಂಗ್ ಮಾಸ್ಟರ್ ಟೈಪು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಮಾತಾಡುವಂತಹ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಪ್ರತಿ ಸರ್ತಿ ಒಂದು ಶ್ಲೋಕ ಹೇಳುವಂಥದ್ದು, ಒಂದು ಸುಭಾಷಿತ ಹೇಳುವಂಥದ್ದು, ಮಹಾಭಾರತ ರಾಮಾಯಣಗಳ ಉಲ್ಲೇಖ ಮಾಡುವಂಥದ್ದು, ಇದನ್ನು ಮಾಡ್ತಾ ಡಿ ಕೆ ಶಿವಕುಮಾರ್ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡುವಂತಹ ಪರಿಸ್ಥಿತಿ ಬಂದಿದೆಯಾ? ಕೊನೆಯದಾಗ ಒಂದು ಮಾತು ಹೇಳಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಇಮೇಜನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು,
ಸರ್ಕಾರಕ್ಕೆ ಆಗ್ತಾ ಇರುವಂಥ ಡ್ಯಾಮೇಜನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು, ಇದೆಲ್ಲವೂ ಬಹಳ ಕರಗತ ಆಗಿರುವಂಥ ವಿಚಾರ. ಹೇಳ್ಕೊಡ್ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ಗೆ. ಇವತ್ತು ಸ್ಲೋ ಆಗಿರೋ ಡಿ ಕೆ ಶಿ ನಾಳೆಯೂ ಹೀಗಿರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂತಂದ್ರೆ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ, ಅವರು ಹಿಡುವಂಥ ಒಂದೊಂದು ಹೆಜ್ಜೆ ಯಾವ ರೀತಿ ಇರುತ್ತೆ ಅವರ ಸ್ಟ್ರಾಟಜಿ ಅನ್ನುವಂಥದ್ದನ್ನು ಯಾರೂ ಕೂಡ ಇಲ್ಲಿಯ ತನಕವೂ ಅರ್ಥ ಮಾಡಿಕೊಂಡಿಲ್ಲ. ಬಹಳ ಕಷ್ಟ. ಒಂದು ಅದ್ಭುತವಾದಂತಹ ಅನುಭವಿ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸ್ಲೋ ಆಗಿರಬಹುದು, ಮುಂದೆ ಮುಖ್ಯಮಂತ್ರಿ ಆಗೇ ಆಗ್ತಾರ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.